ಮುಂದಿನ ರಾಶಿ ವೃಶ್ಚಿಕ ರಾಶಿಯವರ ಭವಿಷ್ಯ ಹೇಗಿದೆ ಈ ವಾರ? ವೃಶ್ಚಿಕ ರಾಶಿಯವರು ಭಾಳ ವಿಶೇಷವಾಗಿ ಈ ವಾರ ಕೆಲಸವನ್ನು ಕಳ್ಕೊತಾರೆ, ಜಾಬ್ ಕಳ್ಕೊತೀರ. ನೋಡಿ, ನರೇಂದ್ರ ಮೋದಿ ಕೂಡ ವೃಶ್ಚಿಕ ರಾಶಿ. ನೋಡಿ, ಎಲ್ಲೋ ಫ್ಲೈಟ್ ಬಿದ್ದ ಜಾಗಕ್ಕೆ ಬರ್ತಾರೆ, ಒಳ್ಳೆ ಕೆಲಸಕ್ಕೆ ಯಾವುದಕ್ಕೂ ಬರ್ತಾಯಿಲ್ಲ, ನೆಗೆಟಿವ್ ಜಾಗಕ್ಕೆ ಬರ್ತಾಯಿದೆ. ನರೇಂದ್ರ ಮೋದಿ ಅಂತ ಪ್ರೈಮ್ ಮಿನಿಸ್ಟರ್ ವೃಶ್ಚಿಕ ರಾಶಿನಾಗಿದ್ದಾರೆ. ವೃಶ್ಚಿಕ ರಾಶಿಯವರಿಗೆ ಭಾಳ ವಿಶೇಷವಾಗಿ ಗಂಡ ಹೆಂಡತಿ ಮನೇಲಿ ಜಗಳ ಆಗುತ್ತೆ. ಈ ವಾರ ಮಾತು ಬಿಡೋದು, ಜಗಳ ಬಿಡೋದು ಮತ್ತು ಮನಸ್ತಾಪ ಬರೋದು. ಇಬ್ಬರು ಕೂಡ ನೀವು ಮನಸ್ಸಲ್ಲಿ ದೇವಸ್ಥಾನಕ್ಕೆ ಹೋಗಿ ಒಬ್ಬರು ಬಿಟ್ಟು ಒಬ್ಬರು ದೇವ್ರ ಕೈ ಮುಗಿಯೋದು, ಇಬ್ಬರು ಒಟ್ಟಿಗೆ ಕೈ ಮುಗಿಯೋಕ್ಕಾಗಲ್ಲ, ಈ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದು. ಮತ್ತು ಭಾಳ ವಿಶೇಷ ವೃಶ್ಚಿಕ ರಾಶಿಯವ್ರಿಗೆ ಗಂಡನಿಗೆ ಹೆಂಡತಿ ಮೇಲೆ ಡೌಟು, ಹೆಂಡತಿ ಮೇಲೆ ಗಂಡನಿಗೆ ಡೌಟು, ಫೋನ್ ಮೇಲೆ ಡೌಟು, ಮೆಸೇಜ್ ಮೇಲೆ ಡೌಟು, ನಿದ್ದೆ ರಾತ್ರಿ ಹೊತ್ತು ಬಾತ್ರೂಮ್ ಲೈಟ್ ಹಾಕಿದ್ರು ಇವಳು ಯಾರಿಗೂ ಬಾಗಿಲಿಂದ ಹೋಗ್ಬಿಟ್ಟು ಅಂತ ಡೌಟು. ಈ ಥರ ಅನುಮಾನದ ಪಿಚಾಚಿ ತುಂಬ ಕಾಡುತ್ತೆ ವೃಶ್ಚಿಕ ರಾಶಿಯವ್ರಿಗೆ. ಬುಧ ಮತ್ತು ಸೂರ್ಯ ಗುರು ಅಷ್ಟಮಕ್ಕೆ ಹೋಗಬಾರ್ದು. ಮತ್ತು ವೃಶ್ಚಿಕ ರಾಶಿಯವರು ಹೈಯೆಸ್ಟು ಡೆತ್ ಆಗೋರು ಅವರೇ ಆಗಿರ್ತಾರೆ. ವೃಶ್ಚಿಕ ರಾಶಿಯವರು ಬೇಗ ಡೆತ್ ಆಗಿಬಿಡ್ತಾರೆ, ಭಾಳ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡೋಕು. ಹೈಯೆಸ್ಟು ಡೆತ್ ಆಗೋರು ವೃಶ್ಚಿಕ ರಾಶಿಯವರು ಆಗಿರ್ತಾರೆ. ಹಾಗಾಗಿ ಆರೋಗ್ಯದ ಮೇಲೆ ಗಮನ ಇರಬೇಕು, ಊಟ ತಿಂಡಿ ಮೇಲೆ ಗಮನ ಇರಬೇಕು, ಮತ್ತು ನಿಮ್ಮ ಕುಟುಂಬದ ಮೇಲೆ ನೀವು ಗಮನ ಇಟ್ಕೊಳ್ಳಿ. ಈ ವಾರ ಪೂರ್ತಿ ನಿಮಗೆ ಟೈಮ್ ಚೆನ್ನಾಗಿಲ್ಲ, ಈ ವಾರ ಪೂರ್ತಿ ನೀವು ಚೆನ್ನಾಗಿಲ್ಲ. ಆದರೂ ಚೆನ್ನಾಗಿ ಆಗೋಕ್ಕೋಸ್ಕರ ನಾನು ಹೇಳ್ತಿದ್ದೀನಿ, ರಾಹು ಗ್ರಹಕ್ಕೆ ನೀವು ಆರಾಧನೆ ಮಾಡಿ. ರಾಹು ಗ್ರಹನ ನೀವು ಅತಿ ಹೆಚ್ಚು ಆರಾಧನೆ ಮಾಡಿ. ಯಾಕಂದರೆ ಸುಖಸ್ಥಾನದಲ್ಲಿ ರಾಹು ಗ್ರಹ ಇದ್ದಾನೆ, ನೀವು ರಾಹು ಗ್ರಹ ಮತ್ತು ಕೇತು ಗ್ರಹನ ಆರಾಧನೆ ಮಾಡಿ. ನಿಮ್ಮ ಕೈಲಿ ಆದರೆ ನಿಮ್ಮ ಲೈಫಲ್ಲಿ ಒಂದು ಸರಿ ಕೀಳೆಪೆಳಂಬೂರು ಕೇತು ಟೆಂಪಲ್ಗೆ ಹೋಗ್ಬಿಟ್ಟು ಬರ್ರಿ, ಭಾಳ ಒಳ್ಳೆಯದು. ಕೀಳೆಪೆಳಂಬೂರು ಕೇತು ಟೆಂಪಲ್ ದರ್ಶನ ಮಾಡಿ. ಅದಾದಮೇಲೆ ಪಿಳ್ಳೇರ್ಪಟ್ಟಿ ಗಣಪತಿನ ದರ್ಶನ ಮಾಡಿ. ನಿಮ್ಮ ಜೀವನದಲ್ಲಿ ಪಾವನ ಆಗ್ತಾರೆ. ಪಿಳ್ಳೇರ್ಪಟ್ಟಿ ಗಣಪತಿ ನೋಡೋಕ್ಕೆ ನಾವು ಪುಣ್ಯ ಮಾಡಿರ್ಬೇಕು. ಏನು ಆನಂದ ಗೊತ್ತಾ, ನೋಡ್ತಾ ಇದ್ದರೆ ಸಖತ್ತು ವೈಬ್ರೇಷನ್. ಅದನ್ನು ಹೋಗಿ ನೋಡಿ, ನಿಮಗೆ ಏನು ನನ್ನ ಪ್ರಾಬ್ಲಮ್ ಅಂತೇಳಿ ಆ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ 100%. ನೀವು ಒಳ್ಳೆ ಬಟ್ಟೆ ಹಾಕ್ತಾ ಚೆನ್ನಾಗಿ ಕಾಣ್ತೀರಾ, ನಾರ್ಮಲ್ ಬಟ್ಟೆ ಹಾಕ್ತಾ ನಾರ್ಮಲಾಗಿ ಕಾಣ್ತೀರಾ. ಹಾಗಾಗಿ ಕಷ್ಟ ಬಟ್ಟೆ ಥರ ಇರುತ್ತೆ. ನೀವು ಏನೂ ಮಾಡ್ದಲ್ಲೇ ಡೈಲಿ ಟಿ ವಿ ನೋಡ್ತೀರ, ತಪ್ಪಾಗುತ್ತೆ. ಈ ರಾಹು ಟೆಂಪಲ್ಗೆ ಕೇತುನ ಆರಾಧನೆ ಮಾಡಿ. ನವಗ್ರಹಗಳಲ್ಲಿ ರಾಹು ಕೇತು ಇರುತ್ತೆ, ಅವ್ರಿಗೆ ಹೋಗಿ ನಮಸ್ಕಾರ ಮಾಡಿ. ನಿಮ್ಮ ಪ್ರಾಬ್ಲಮ್ ಇರುತ್ತೆ. ನಮ್ಮ ಮನೇಲಿ ನವಗ್ರಹಗಳು ಇಟ್ಕೊಂಡಿದ್ದೀನಿ, ನನ್ನ ಆಫೀಸಲ್ಲಿ ನವಗ್ರಹ ಇಟ್ಕೊಂಡು, ನಾನು ಒಬ್ಬನೇ ಇಟ್ಕೊಂಡಿರೋದಂಗೆ ನವಗ್ರಹ ವಿಗ್ರಹಗಳೇ ನಮ್ಮ ಮನೇಲಿ ಇಟ್ಕೊಂಡಿದ್ದೀನಿ. ನಮ್ಮ ಆಫೀಸಲ್ಲೂ ನವಗ್ರಹನ ಇಟ್ಕೊಂಡಿದ್ದೀನಿ. ನನ್ನ ನವಗ್ರಹಗಳು ಅತಿ ಹೆಚ್ಚು ಪ್ರೀತಿಸೋದ್ರಿಂದ ನನ್ನ ಆಫೀಸಲ್ಲೂ ನವಗ್ರಹಗಳು, ನಮ್ಮ ಮನೆ ದೇವ್ರ ಮೇಲೂ ನವಗ್ರಹಗಳೇ ಇರೋದು. ನವಗ್ರಹಗಳನ್ನ ಮಾಡಿಸಿ ಇಟ್ಕೊಂಡಿದ್ದೀನಿ, ನನ್ನ ನವಗ್ರಹಗಳಿಗೆ ಪೂಜೆ ಮಾಡೋದು.